ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವತ್ತೇನಪ್ಪ ಅಂದರೆ ವೆದರ್ ನೋಡಿ ಯಾವ ರೀತಿ ಇದೆ ಅಂತ. ಫುಲ್ ಒಂಥರ ಮೋಡ ಕವಿದ ವಾತಾವರಣ ಬೆಳಿಗ್ಗೆನೆ. ಸೊ ಇವಾಗ ಎಲ್ಲಿಗೆ ಹೊರಟಿದ್ದೀನಿ ಅಂದರೆ ಸೊಸೈಟಿ ಬ್ಯಾಂಕಿಗೆ ನಾನು ಮತ್ತು ಅಮ್ಮ ಹೊರಟಿದ್ದೀವಿ. ಸೊ ಹೋಗುವ ಬನ್ನಿ. ಮಳೆ ಬರ್ಬೋದು ಅನಿಸುತ್ತೆ, ಇವತ್ತು ಬೇಗ ಮಳೆ ಬರುತ್ತೆ. ಹೊರಡು ವೆದರ್ ನೋಡಿ. ಗೈಸ್, ನಾವರಾಗ ಹೋಗಿ ಬರುವಾಗ ಚಂದದ ಮೀನು ಕಾಣಿಸ್ತಾ ಇತ್ತು. ಅದಕ್ಕೆ ಮೀನು ತಗೊಂಡು ಬಂದ್ವಿ. ಇವಾಗ ಅಮ್ಮ ಅದನ್ನು ಕ್ಲೀನ್ ಮಾಡಲಿಕ್ಕೆ ರೆಡಿ ಮಾಡ್ತಿದ್ದಾರೆ. ತೋರಿಸ್ತೀನಿ ನಿಮಗೆ ಯಾವುದೆಲ್ಲ ಮೀನಿದೆ ಅಂತ. ಫುಲ್ ಮಿಕ್ಸ್ಡ್ ಮೀನು. ಗೈಸ್, ಮೀನು ಮುಲಿನ ಕಾಟ ಮೀನು. ಇದು ಯಾವುದು? ಬಂಗುಡೆನಾ? ಇದು ಚಿದ್ಮ. ಇದು ಕಡಲೆ ಮರಂಟೆ. ಅಬ್ರೋನಿ. ಇದು ಚಿದ್ಮ. ಇದು ಕುರ್ಚಿ. ಎಲ್ಲ ಮಿಕ್ಸ್ ಉಂಟು. ಇದಂತ ಅದ್ರ ಹೆಸರು ಗೊತ್ತಿಲ್ಲ. ಚಿದ್ಮ ಅಂತ. ಇದೊಂದು ಚಿಕ್ಕದು. ಇದು ಅಬ್ರೋನಿ ನೋಡಿ, ಚಂದ ಉಂಟು. ಇವತ್ತು ಫುಲ್ ಡೆಲಿಷಿಯಸ್ ಫಿಶ್ ಕರಿ. ಗೈಸ್ ನೋಡಿ, ಅಲ್ಲಿ ಬೆಕ್ಕು ಈಚೆ ಬರ್ತದೆ ಬೆಕ್ಕು. ಅಲ್ಲ ಗಾಯ್ಸ್ ನೋಡಿ, ಮೀನು ಸಜ್ಜಿ ಮಾಡುವಾಗ ನಮ್ಮ ಗೆಸ್ಟ್ ರೆಡಿ ಇರ್ತಾರೆ, ಬಿದ್ದುಕೊಂಡದ್ದು. ಇನ್ನು ಮೀನು ಕ್ಲೀನ್ ಎಲ್ಲ ಆದಮೇಲೆ ವೇಸ್ಟ್ ಸಿಗ್ತದೆ ಎಲ್ಲ, ಅದಕ್ಕೆ ಇಬ್ಬರು ಕಾಯ್ತಿದ್ದಾರೆ. ದೊಡ್ಡ ಕಂಡು ಬಿಚ್ಚೆ ಈ ಬಿಚ್ಚೆ. ಕಂಡು ಬೆಕ್ಕು. ದೊಡ್ಡ ಕಳ್ಳುವ ಬೆಕ್ಕಿದು. ಕಳ್ಳ. ಮತ್ತೆ ಅದು ಕೂಡ ಅದಕ್ಕೆ ಸಹ ಅಭ್ಯಾಸ ಆಗಿದೆ. ಮೊಟ್ಟೆಗಲ್ಲ, ಕೊಡ್ಲಿಲ್ಲ ಅಂದ್ರೆ ಕದ್ದು ತಿಂತದೆ. ಮೀನುಗಲ್ಲ ನೋಡಿ ಹಾಕಿದ್ದೀವಿ ಇವಾಗ ನೋಡಿ. ನೋಡಿ ಕಳ್ಳ ಬೇಕು ಅಂತ ಗೊತ್ತಾಯ್ತಾ, ಇದರಿಂದ ಅದು ಎತ್ಕೊಂಡೋಯ್ತು. ಇದು ತಾಯಿ, ಅದು ಮಗ. ಆದ್ರೆ ನೋಡುವಾಗ ನಿಮಗೆ ಯಾವ ರೀತಿ ಕಾಣಿಸ್ತದೆ ನೀವೇ ಕಮೆಂಟ್ ಮಾಡಿ. ಯಾವುದು ತಾಯಿ ಯಾವುದು ಮಗ ಅಂತಾರಾಗಂತದೆ. ಗ್ಯಾಸ್ ನಮ್ಮ ಕ್ಲೀನ್ ಮಾಡ್ತಿದ್ದಾರೆ. ಮೀನು ಫ್ರೆಶ್ ಉಂಟಂತೆ. ಮುಳ್ಳು ಶಾರ್ಪ್ ಉಂಟಲ್ಲಣ್ಣ, ಕೈಗೆ ಸಾಕ್ತಾಗ್ತದೆ. ಗಾಯ್ಸ್ ನೋಡಿ ಮೀನು ಎಷ್ಟು ದೊಡ್ಡ ಉಂಟು ಅಂತ. ಇದೆ ಗಾಳಿ ನೋಡಿ ಗಾಯ್ಸ್, ಗಾಳಿ ಬರ್ತಾ ಇದೆ. ಮಳೆ ಸಹ ಪಕ್ಕ ಬರುತ್ತೆ ಇವಾಗ. ಎಷ್ಟು ಮೀನುಂಟು. ಅಮ್ಮ ಕ್ಲೀನ್ ಮಾಡ್ತಿದ್ದಾರೆ. ಇವಾಗ ಮಳೆ ಬರುವ ಸಾಧ್ಯತೆ ಎಲ್ಲ ಕಾಣಿಸ್ತಿದೆ. ಅಷ್ಟು ಚೆನ್ನಾಗಿ ಗಾಳಿ ಬರ್ತಿದೆ ಅಂದರೆ ಸಖತ್ತಾಗಿ ಬರ್ತಿದೆ. ಈ ತೋಟ ಎಲ್ಲ ಮನೆ ಹತ್ರ ಇದ್ದರೆ ಅದೊಂದು ತುಂಬ ಖುಷಿಯಾಗುತ್ತೆ. ಯಾಕಂದರೆ ಮಳೆ ಬರುವ ಸ್ವಲ್ಪ ಸಮಯ ಅಂದರೆ ಟೈಮ್ಗಿಂತ ಮುಂಚೆ ಆ ಗಾಳಿ ಎಲ್ಲ ಬರುತ್ತೆ ನೋಡಿ, ಅದೊಂಥರ ಚೆನ್ನಾಗಿರುತ್ತೆ. ತಂಪು ಗಾಳಿ. ಅದು ತೋಟ ಇದ್ದವರಿಗೆ ಗೊತ್ತಿರುತ್ತೆ, ತೋಟ ಇಲ್ಲದಿದ್ದವರಿಗೆ ಫೀಲ್ ಮಾಡೋದಕ್ಕಾಗಲ್ಲ. ತೋಟ ಇದ್ದವರಿಗೆ ಗೊತ್ತಾಗುತ್ತೆ ಆ ತಂಪು ಗಾಳಿ. ಅದನ್ನ ಸಖತ್ ಒಂಥರ ಫೀಲಿಂಗ್ ಚೆನ್ನಾಗಿರುತ್ತೆ. ಸೊ ಅದೇ ತುಂಬ ಖುಷಿ ಆಗ್ತಿದೆ. ಇವತ್ತು ಬೇಗನೆ ಮಳೆ ಬರ್ತದೆ ಅನಿಸುತ್ತೆ. ಯಾಕಂದರೆ ಮಧ್ಯಾಹ್ನ ಆಗ್ತಾ ಬಂತು ಅಷ್ಟೇ, 1 ಗಂಟೆ ಏನೋ ಆಗ್ತಾ ಬಂತು. ಇವಾಗ ಒಂದು 2 ಗಂಟೆ ಹತ್ತರಲ್ಲಿ ಮಳೆ ಬರುತ್ತೆ ಅನಿಸುತ್ತೆ. ಸೊ ನೋಡುವ, ಮಳೆ ಬಂದರೆ ಚೆನ್ನಾಗಿರುತ್ತೆ. ಮಳೆ ಬಂದರೆ ಮಳೆ ಸ್ಟಾರ್ಟ್ ಆಯ್ತು ನೋಡಿ, ಮನೆ ಬೀಳ್ತಾ ಇದೆ. ಕಾಟು ಮಾವಿನ ಹಣ್ಣಿದ್ದು ಉಪ್ಪುಂಚಿ ಗೊತ್ತಾ ನಿಮಗೆ? ಇದೆಲ್ಲ ಊಟ ಮಾಡಲಿಕ್ಕಾಗುತ್ತೆ, ಸಾಕಾಗುತ್ತೆ ಟೇಸ್ಟು. ಸೊ ನಮ್ಮ ಕಡೆ ಇದನ್ನು ಮಾಡ್ತೀವಿ ನಾವು. ಉಪ್ಪುಂಚಿ, ಚಂಡುರ್ಲಿ ಎಲ್ಲ ಮಾಡ್ತೀವಿ ಮಾವಿನ ಹಣ್ಣಲ್ಲಿ, ಸಾಕತ್ತಾಗಿರುತ್ತೆ. ಗಾಯ್ಸ್ ನೋಡಿ, ಅಕ್ಕಿ ರೊಟ್ಟಿ ಕಲ್ಲಲ್ಲಿ ಮಾಡಿರೋವಂಥದ್ದು. ಕಲ್ಲಲ್ಲಿ ಅಂದರೆ ಅದು ಅದಕ್ಕಂತಲೇ ಒಂದು ಕಲ್ಲು ಬರುತ್ತೆ ರೊಟ್ಟಿಗೆ ಅಂತಲೇ, ಅದರಲ್ಲಿ ಮಾಡಿರೋದು. ಮತ್ತು ನಿನ್ನೆ ತೋರಿಸಿದೆ ನೋಡಿ, ಆಗ ತೋರಿಸಿದೆ ನೋಡಿ ಮೀನು, ಅದರ ಸಾಂಬಾರು ರೆಡಿಯಾಗಿದೆ. ಇದು ಮತ್ತು ಇದು ಸಾಕತ್ತಾಗಿರುತ್ತೆ ಕಾಂಬಿನೇಷನ್. ಬನ್ನಿ ಟ್ರೈ ಮಾಡೋಣ.
ಹೋಲ್ಪಾಗೆ ಹಾಕದಾಗಿದೆ ಕಾಂಬಿನೇಷನ್ ಗೈಸ್ ಇವಾಗ ಬೊಂಡ ಉಂಟು ಕೊಯ್ಬೇಕು. ಸಿಯಾಳ ಅಂತೆ, ಕನ್ನಡದಲ್ಲಿ ಸಿಯಾಳ ಅಂತಾರೆ, ನಾವು ಬೊಂಡ ಅಂತೀವಿ. ಅನ್ನೋದನ್ನು ಇವಾಗ ಕತ್ತಿ ಕರೆ ಅದರಲ್ಲಿ ಕೊಯ್ಬೇಕು. ಅಂದ ಸೈಜಿನ ನೆತ್ತ ನೋಡಿ ಬೊಂಡ ಫ್ರೀ. ಬೆಂಗಳೂರಲ್ಲಿ ಇದಕ್ಕೆ 40-50 ರೂಪಾಯಿ ಕೊಡಬೇಕು, ಒಂದೊಂದು ಆದರೆ ಫ್ರೀ. 40 ರೂಪಾಯಿ. ಎಸ್ ನೋಡಿ, ಕಲರ್ ನೋಡಿ, ಆರೆಂಜ್ ಕಲರ್. ಇದು ಎಂಥದ್ದು? ಗೆಂದೆ ಗೆಂದೆಲ್, ನಮ್ಮ ಭಾಷೆಯಲ್ಲಿ ಹಂಗೆ ಹೇಳ್ತಾರೆ. ಗೆಂದೆದ ಬೊಂಡ. ಕಲರ್ ನೋಡಿ, ಫುಲ್ ಆರೆಂಜ್. ಇಷ್ಟು ಒಳ್ಳೆ ತೆಂಗಿನ ಮರ ಇದು ಸಿರಿ ಹೋಗಿದೆ ಅಂದರೆ ಹೋಯ್ತು ಅಂತಲೇ ಅರ್ಥ. ಇನ್ನು ಇದರಲ್ಲಿ ಏನೂ ಆಗೋದಿಲ್ಲ. ಏನಾಗಿದೆ ಗೊತ್ತಿಲ್ಲ. ನೋಡಿ ಇದರಲ್ಲೆಲ್ಲ ಬೊಂಡೆಲ್ಲ ಆಗ್ತಿತ್ತು. ತೆಂಗಿನ ಸ್ವಲ್ಪ ತೆಂಗಿನಕಾಯಿ ಇದೆ. ಇಷ್ಟು ದೊಡ್ಡ ಮರ ಅಂತ ಹೇಳುವಾಗ ತುಂಬ ಬೇಜಾರಾಗ್ತದೆ. ಸಿರಿ ಏನೋ ಆಗಿದೆ ಅದರದ್ದು. ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಸಿರಿ ಹೋದರೆ ತೆಂಗಿನ ಮರ ಹೋಯ್ತು ಅಂತ ಅರ್ಥ. ಸೊ ಗಾಯ್ಸ್, ಇಲ್ಲಿಗೆ ಲಾಗ್ನ ಹೆಂಗೆ ಮಾಡ್ತೀನಿ. ಸೊ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಟಾಟಾ ಬಾಯ್, ಟೇಕ್ ಕೇರ್.